ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ 5:15 ಎದ್ದಿದ್ರು ಕೂಡ ನಾನು ಮಾಡಿರೋ ಕೆಲಸ ಅಂದರೆ ನನ್ನ ಮಗನ ನೋಡ್ಕೊಳ್ಳೋದೇ ಅನಿಸುತ್ತೆ. ಏಕೆಂದರೆ ಅವನು ಎದ್ದಾಗ್ಲಿಂದನೂ ಆಚೆ ಕರ್ಕೊಂಡೋಗಿ ಆಟ ಆಡಿಸು ಅಂದ್ಬಿಟ್ಟು ತುಂಬ ಹಠ ಮಾಡ್ತಿದ್ದ. ಅವನು ಅಷ್ಟೊಂದು ಹಠ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಅಮ್ಮ, ನಿನ್ನ ಮಗನ ನೋಡ್ಕೋ ಸಾಕು, ಮನೆ ಕೆಲಸ ಏನೂ ಮಾಡಬೇಡ ಅಂತ ಹೇಳ್ಬಿಟ್ಟು ಆಟ ಆಡಿಸು ಅಂತ ಹೇಳಿ ಕಳಿಸಿದ್ರು. ಅದರಿಂದ ನಾನು ಅವನ್ನ ಆಚೆ ಕರ್ಕೊಬಂದು ಆಟ ಆಡಿಸ್ತಾ ಕೂತ್ಕೊಂಡಿದ್ದೆ. ಇವತ್ತು ಮೊದಲನೇ ಕಾರ್ತಿಕ ಸೋಮವಾರ ಇರೋದ್ರಿಂದ ಅಮ್ಮ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆನೂ ಮಾಡಿ ಮುಗಿಸಿದ್ರು. ಏನೇ ಕೆಲಸ ಇದ್ರೂ ದೇವ್ರ ಪೂಜೆ ಮಾಡಿ ಮುಗಿಸಿದ್ರೆ ಒಂಥರ ಸಮಾಧಾನ ಸಿಗುತ್ತೆ. ಪೂಜೆ ಎಲ್ಲ ಆದಮೇಲೆ ಅಮ್ಮ ಮನೆಯವ್ರಿಗೆಲ್ಲರಿಗೂ ದೋಸೆ ಮಾಡಿಕೊಟ್ರು. ನಾನು ಪಾಪಗೂ ಕೂಡ ತಿನ್ನಿಸ್ಕೊಂಡು ನಂದು ಕೂಡ ತಿಂಡಿ ಮುಗೀತು. ಇನ್ನು ಅಜ್ಜಿ ಊರಿಂದ ಬಂದಿದ್ರು ಅಂದ್ಬಿಟ್ಟು ಅಜ್ಜಿ ಜೊತೆಯಲ್ಲಿ ಅಮ್ಮ ಮಾತಾಡ್ತಾ ಕೂತಿದ್ರು. ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಸ್ಕಿನ್ ಕೇರ್ ಮಾಡಿಕೊಂಡು ರೆಡಿ ಆದೆ. ಹಾಗೆ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಅಜ್ಜಿ ಊರಿಂದ ಮನೆ ಹತ್ರ ಬೆಳೆದಿರೋ ಗಣಕೆ ಸೊಪ್ಪೆಲ್ಲನೂ ಕಟ್ ಮಾಡಿಕೊಂಡು ತಂದಿದ್ರು. ನನಗೂ ಗಣಕೆ ಸೊಪ್ಪು ಅಂದರೆ ತುಂಬ ಇಷ್ಟ ಇತ್ತು. ಅಮ್ಮ ಅದಕ್ಕೇನೆ ಗಣಕೆ ಸೊಪ್ಪಿನ ಸಾಂಬಾರು ಮಾಡಿಬಿಟ್ಟು ವಡೆ ಪಾಯಸ ಎಲ್ಲನೂ ಮಾಡಿ ಅನ್ನ ಸಾಂಬಾರು ಮಾಡು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ನಾನು ಎಲ್ಲನೂ ಹೆಚ್ಚಿಟ್ಕೊಂಡು ವಡೆ ಪಾಯಸ, ಗಣಕೆ ಸೊಪ್ಪಿನ ಸಾಂಬಾರು ಮತ್ತು ಅನ್ನ ಮಾಡಿ ಊಟ ಮಾಡಿದ್ವಿ ಎಲ್ಲರೂ ಸೇರಿ. ಒಂದು ಸಣ್ಣ ವಿಶೇಷ ಇದ್ರೂ ಕೂಡ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡೋದೇ ಒಂಥರ ಚೆಂದ. ಅದರಲ್ಲೂ ಇವತ್ತು ಅಕ್ಕನ ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿ ಹಾಗೆ ಮನೆಗೆ ಬಂದಿದ್ದರು. ಪಾಪು ಇದೇನೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಅವರು ಬಂದಿರೋದ್ರಿಂದ ತುಂಬ ಖುಷಿ ಆಯಿತು. ಮನೆಯಲ್ಲಿ ಎಲ್ಲ ನಾನು ಮತ್ತೆ ಸಂಜೆಯಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಸಂಜೆ ಮತ್ತೆ ಫ್ರೆಶ್ ಅಪ್ ಆಗಿ ಅಮ್ಮ ಪೂಜೆ ಮಾಡ್ತಾಯಿದ್ರು. ನಾನು ಎಲ್ಲ ಅಡುಗೆ ಮಾಡಿಟ್ಟು ವಡೆ ಪಾಯಸ ಮತ್ತು ತರಕಾರಿ ಸಾಂಬಾರು, ರೈಸ್ ಎಲ್ಲ ಮಾಡಿಟ್ಟು ವಡೆ ಪಾಯಸನೂ ಕೂಡ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಫ್ರೆಂಡ್ಸ್, ನಾನಿವಾಗ ಕಲರ್ ಥೆರಪಿನಲ್ಲಿ ಇನ್ನೊಂದು ಪ್ರಯೋಜನವನ್ನು ನಿಮ್ಮ ಮುಂದೆ ತಂದಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತ ಅಂದರೆ, ಈ ಹೆಣ್ಮಕ್ಳಿಗೆ 90% ತೊಂದರೆ ಯಾವುದು ಕಾಡ್ತಿರೋದು ಅಂದರೆ, ಅವರು ತುಂಬ ದಪ್ಪ ಇರೋದು, ಅವರ ಐಡಿಯಲ್ ವೆಯ್ಟ್ಗಿಂತನೂ ಜಾಸ್ತಿ ಇರೋದು. ಅದನ್ನು ಈ ಕಲರ್ ಥೆರಪಿನಲ್ಲಿ ಕಂಟ್ರೋಲ್ ಮಾಡ್ಬೋದಾ ಅಂತ ಅಂದರೆ ಖಂಡಿತ ಹೌದು. ಅದು ಯಾವ ರೀತಿ ಅಂತ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುವಂತಹ ಕಲರ್ ಯಾವುದು ಅಂತ ಅಂದರೆ ಆರೆಂಜ್ ಕಲರ್. ಈ ಆರೆಂಜ್ ಕಲರಲ್ಲಿ ನಮ್ಮ ದೇಹದ ಯಾವುದೇ ಭಾಗದಲ್ಲಿರುವಂತಹ ಬೊಜ್ಜನ್ನು ಕರಗಿಸಿ ನಮ್ಮ ವೆಯ್ಟ್ನ ಮ್ಯಾನೇಜ್ ಮಾಡ್ಬೋದು. ಅದು ಹೇಗೆ ಅಂದರೆ, ನಮ್ಮ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಹಿಂಭಾಗದಲ್ಲಿ ಉಗುರಿನ ಕೆಳಗಡೆ ಹಿಂಗೆ ಒಂದು ಸಣ್ಣ ಡಾಟ್ ಹಾಕೋದ್ರಿಂದ, ಕಾಣಿಸ್ತಿದೆಯಾ? ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಸರಿಯಾಗಿ ಲೈಟ್ ಬೆಳಕಿಗೆ. ಈ ಭಾಗದಲ್ಲಿ ಒಂದು ಸಣ್ಣ ಡಾಟ್ ಹಾಕೋದ್ರಿಂದ ನಮ್ಮ ಇಡೀ ಬಾಡಿ ವೆಯ್ಟ್ನ ಕರಗಿಸ್ಬೋದು. ಬಾಡಿಲಿರೋ ಯಾವುದೇ ಭಾಗದಲ್ಲಿ ಬೊಜ್ಜಿದ್ರೂ ಕರಗಿಸ್ಬೋದು. ಆದರೆ ಹಾಗಂತ ಕೆಲವರು ಹುಡುಗಿರು ಎಲ್ಲ ಐಡಿಯಲ್ ವೆಯ್ಟಲ್ಲೇ ಇರ್ತಾರೆ. ಆದರೆ ಅವರಿಗೆ ತೋಳಿನ ಭಾಗ ಹಾಗೂ ತೊಡೆ ಭಾಗ ಮತ್ತು ಕೆಲವೊಂದು ಭಾಗಗಳು ಮಾತ್ರ ದಪ್ಪ ಇರುತ್ತೆ. ಅದರಿಂದ ಅವ್ರ ವೆಯ್ಟ್ ಸ್ವಲ್ಪ ಜಾಸ್ತಿನೂ ಆಗಿರುತ್ತೆ. ಈ ತೋಳಿನ ಭಾಗನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಈ ಭಾಗದಲ್ಲಿ ಆರೆಂಜ್ ಕಲರ್ ಹಚ್ಚಿ, ತೊಡೆ ಭಾಗನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಈ ಭಾಗದಲ್ಲಿ ಆರೆಂಜ್ ಕಲರ್ ಹಚ್ಚಿ. ಮತ್ತು ಕೆಲವೊಬ್ಬರಿಗೆ ಹೊಟ್ಟೆ ಭಾಗ ದಪ್ಪ ಇರುತ್ತೆ. ಹೊಟ್ಟೆ ಭಾಗ ದಪ್ಪ ಇರಬೇಕು ಅಂತಂದರೆ ಈ ಭಾಗಕ್ಕೆ ಆರೆಂಜ್ ಕಲರ್ ಹಚ್ಚೋದ್ರಿಂದ ಹೊಟ್ಟೆ ದಪ್ಪ ಇದ್ರೂ ಕೂಡ ಸಣ್ಣ ಮಾಡ್ಕೋಬೋದು. ಈ ಕೆಲವರಿಗೆ ಎದೆ ಭಾಗ ದಪ್ಪ ಇರುತ್ತೆ, ಚೆಸ್ಟ್, ಈ ಭಾಗದಲ್ಲಿ ಆರೆಂಜ್ ಹಚ್ಚೋದ್ರಿಂದ ಆ ಭಾಗದಲ್ಲಿರೋ ಬೊಜ್ಜನ್ನು ಕಂಟ್ರೋಲ್ ಮಾಡ್ಬೋದು. ಈ ಎಲ್ಲ ಕಲರ್ಸ್ನು ಕೂಡ ಡೈಲಿ 2 hours ಕೆಲವು ದಿನಗಳವರೆಗೂ ಹಚ್ಚುತ್ತಾ ಬಂದರೆ ನೀವು ಪ್ರತಿಫಲವನ್ನು ಕಾಣ್ಬೋದು. ಈ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.